ಏನ್ ವಿಷಯ ಅಂತ ಬೇಗ ಹೇಳಿ, ನನಗೆ ಜಾಸ್ತಿ ಟೈಮ್ ಇಲ್ಲ. ನೀನು ವಾಪಸ್ ಮನೆಗೆ ಹೋಗ್ತೀನಿ ಅನ್ನೋ ಗ್ಯಾರಂಟಿ ಅವಳಿಗಿದೆಯಾ? 100% ನಮ್ಮ ಮನೆಗೆ ಹೋಗ್ತೀನಿ. ನೀನು ಮಾಡೋ ಹಲ್ಕ ಕೆಲಸಗಳಿಗೆ ನಿನ್ನನ್ನ ಯಾರು ಎಲ್ಲಿ ಬೇಕಾದ್ರೂ ಮುಗಿಸ್ಬೋದು. ನೀವೇನ್ ಬಾಳ ಸಾಚನಾ? ನೀವು ಮಾಡೋ ಹಲ್ಕ ಕೆಲಸ ಎಲ್ಲ ನನಗೂ ಗೊತ್ತಿದೆ. ಇದೇ ಕೊನೆ. ಇನ್ನು ಮುಂದೆ ನಿನಗೂ ಅಮೃತನಿಗೂ ಯಾವ ಸಂಬಂಧನೂ ಇರ್ಕೂಡದು. ನಿನಗೆ ಜೀವಂತವಾಗಿರ್ಬೇಕು ಅನ್ನೋ ಆಸೆ ಇದ್ರೆ ಈ ಮನೆ ಕಡೆ ಸುಳಿಬೇಡ. ಅಮೃತ ಇನ್ಮೇಲೆ ಈ ಮನೇಲೇ ಇರ್ತಾಳೆ. ಅಮೃತ ನನ್ನ ಹೆಂಡತಿ. ತಿರ್ಬೋಕಿಗಳ ತರ ದೇವಸ್ಥಾನದಲ್ಲಿ ಹೋಗಿ ತಾಳಿ ಕಟ್ಬಿಟ್ರೆ ಮದುವೆ ಅಂತ ಅನ್ಸ್ಕೊಳಲ್ಲ. ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ ನನ್ನ ಹತ್ರ. ನೀನೇ ಇಲ್ಲದೆ ಹೋದ್ರೆ ನಿನ್ನ ಸರ್ಟಿಫಿಕೇಟ್ ಏನ್ ಮಾಡುತ್ತೆ? ಇನ್ನು ಮೇಲೆ ಈ ಕಡೆ ತಲೆ ಹಾಕ್ಬೇಡ. ಔಟ್. ಕೆಳಗೆ ಬಿದ್ದವರು ಮೇಲಾಳಕ್ಕಾಗಲ್ಲ ಅಂತ ಹೇಳ್ಬೇಡ ಮಗಳೇ. ಹೇಳೋ ಮನ್ಸು ಮಾಡ್ಬೇಕಷ್ಟೇನೆ. ಅಷ್ಟು ಶಕ್ತಿ ನನಗೆ ಉಳಿದಿಲ್ಲ ಅಪ್ಪ. ಆಸರೆಗೆ ನಾನು ಕೈ ಕೊಡ್ತೀನಿ, ಭುಜ ಹಿಡಿದು ಎತ್ತೀನಿ. ಆಗ್ಲಿಲ್ಲ ಅಂದ್ರೆ ನಿನ್ನೆ ಎತ್ಕೋತೀನಿ ಮಗಳೇ. ಇಲ್ಲೇ ಇರು. ಇದು ನಿನ್ನ ಮನೆ. ನಿನ್ ಜೊತೆ ಯಾರು ಇಲ್ಲ ಅಂತ ಅನ್ಕೋಬೇಡ. ಆರ್ಯನ್, ಮರ್ತು ಬಿಡು ಮಗಳೇ. ಇನ್ನು ಮುಂದೆ ಆದ್ರೂ ಈ ಅಪ್ಪನ ಜೊತೆ ಇರು ಮಗಳೇ. ಅಮೃತ ಎಲ್ಲೋ? ಬರ್ಲಿಲ್ಲ ಅಂದ್ರೆ 1-2 ದಿನ ಅಲ್ಲೇ ಇದ್ದು ಬರ್ತೀನಿ ಅಂತ ಹೇಳಿದ್ಲಾ? ಹೇಳ್ದೆ ಕೇಳ್ದೆ ಯಾಕೆ ಹೋದ್ಲಂತೆ? ನರಸಿಂಹ ಅವಳನ್ನ ಇರೋದಕ್ಕೆ ಬಿಟ್ನಾ? ಅವನೇ ಅವಳನ್ನ ತಡೆದಿದ್ದು. ಅಮೃತನ್ನ ಕಳ್ಸಲ್ವಂತೆ. ಕಳಿಸಲ್ಲ ಅಂದ್ರೆ ಏನು ಅರ್ಥ? ಅಮೃತ ಏನು ಹೇಳಿದ್ಲು? ಅಷ್ಟು ಪ್ರೀತಿಯಿಂದ ನೋಡ್ಕೊಂಡೆ ನೀನು. ನಿನಗೂ ಒಂದು ಮಾತು ಹೇಳಿದೆ ಹೋಗಿದ್ದಾಳೆ ಅಂದ್ರೆ ನನ್ನ ಅಮೃತನ ಹತ್ರ ಮಾತಾಡಕ್ ಬಿಡ್ಲೇ ಇಲ್ಲ ಅಮ್ಮ ಅವ್ರುಗಳು. ನಾನು ಅವಳು ಕಾಲು ಹಿಡಿದು ಕರ್ಕೊಂಡ್ ಬರ್ತಾ ಇದ್ದೆ. ನರಸಿಂಹ ನನಗೆ ಬೆದರಿಕೆ ಹಾಕಿದ್ದಾನೆ. ನಾನು ಅವ್ರ ಮನೆ ಹತ್ರ ಸುಳಿದಾಡಿದ್ರೆ ನನ್ನ ಸುಟ್ಟು ಬಿಡ್ತಾನಂತೆ. ವಿಷಯ ತುಂಬಾ ಸೂಕ್ಷ್ಮ. ಯಾರಿಗೂ ಗೊತ್ತಾಗಬಾರ್ದು. ಸಾವಿತ್ರಿ, ನನ್ನ ಅದಕ್ಕೆ ಹೇಳದ್ನಲ್ಲ ನೀನು ಈ ಮನೆಯವನು ಅಲ್ಲ ಅಂತ. ಸಾವಿತ್ರಿ ಆರ್ಯನ್ ಮಧ್ಯ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಾಗಬೇಕು. ನೀನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಸರ್ರು ಹಾಗೆ ನಡ್ಕೊಳಕ್ಕೆ ನೀನೇ ಕಾರಣ. ನಿನ್ ಮೇಲೆ ತಪ್ಪು ತಿಳುವಳಿಕೆ ಬರೋ ಹಾಗೆ ನೀನ್ ಯಾಕೆ ನಡ್ಕೋತೀಯ? ಈ ಮನೆಗೆ ನಾನು ಅವ್ರ ಹೆಂಡತಿಯಾಗೆ ಬರ್ಲಿಲ್ಲ. ನನಗೆ ಅಂತ ಒಂದ್ ಸ್ಥಾನ ಇದೆ, ಅದನ್ನ ಯಾರು ಕಿತ್ಕೊಳಕ್ಕಾಗಲ್ಲ. ಆ ಸ್ಥಾನಕ್ಕೆ ಒಂದ್ ಜಾಗ ಇದೆ, ಅಲ್ಲಿಂದ ನನ್ನನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ.